ದ. ರಾ ಬೇಂದ್ರೆ ಅವರು ರಚಿಸಿರೋ ಒಂದೇ ಕರ್ನಾಟಕ ಎಂಬ ಕಾವ್ಯದಲ್ಲಿ ಅವರು ಕನ್ನಡದ ಅಭಿಮಾನ, ಗೌರವ, ಸ್ವಾಭಿಮಾನ, ಶಕ್ತಿ, ತಾಕತ್ತು ಇದೆಲ್ಲರ ಕುರಿತು ವರ್ಣಿಸಿದ್ದಾರೆ. ಆ ಕಾಲದಿಂದ ಈ ಕಾಲದವರೆಗೂ ಕರ್ನಾಟಕದ ಮೇಲೆ ಅಗಾಧವಾದ ಪ್ರೀತಿ ಇಂದಿಗೂ ಇದೆ, ಮುಂದೇನೂ ಇರುತ್ತೆ, ಎಂದೆಂದಿಗೂ ಇರುತ್ತೆ. ಕನ್ನಡ ಯಾವ ರೀತಿ ಕರ್ನಾಟಕದಲ್ಲಿ ಇರಬೇಕು ಅಂದರೆ, ಯಾವತ್ತು ಕನ್ನಡ ಭಾಷೆ ಕರ್ನಾಟಕದಲ್ಲಿ ಚಿರಂಜೀವಿ ರೀತಿ ಜೀವಿಸುತ್ತೆ, ಆಗ ಜಗತ್ತಿನ ತುಂಬ ಕನ್ನಡ ಜಗದೇಳಿಗೆ ಆಗುತ್ತೆ. ಕರುನಾಡಿನಲ್ಲಿ ಬದುಕಿರೋ ಜನರ ಭಾಷೆ ಕನ್ನಡವಾಗಿದೆ. ಅವರ ಮನಸ್ಸಿನಲ್ಲೂ ಕೂಡ ಕನ್ನಡ ಅಜರಾಮರವಾಗಿದೆ. ಕನ್ನಡಿಗರು ಯಾವುದೇ ಹಣ ಆಸ್ತಿ ಹಿಂದೆ ಬಿದ್ದು ಕನ್ನಡವನ್ನು ಮರೆತು ಬೇರೆ ಭಾಷೆಗೆ ಅವಕಾಶ ಕೊಡಬಾರದು. ಕರ್ನಾಟಕದಲ್ಲಿ ಒಂದೇ ಒಂದು ಭಾಷೆ ಇರಬೇಕು, ಅದು ಕನ್ನಡವಾಗಿರಬೇಕು. ಬೇರೆ ಭಾಷೆಗೆ ನಮ್ಮ ಕನ್ನಡ ತಲೆ ಬಾಗಬಾರ್ದು. ನಮ್ಮ ಭಾಷೆನ ಬೇರೆಯವರು ಮನಸ್ಫೂರ್ತಿ ಗೌರವದಿಂದ ಕಲಿತು ಮಾತಾಡಬೇಕು. ಆ ರೀತಿ ನಾವು ಮಾಡಬೇಕು, ಬೇರೆಯವ್ರ ಭಾಷೆನ ನಾವು ಕಲಿಯೋದಲ್ಲ. ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂದರೆ ನಾವೆಲ್ಲರೂ ಕನ್ನಡದ ಕುಲದವರು. ನಮ್ಮೆಲ್ಲರ ಸ್ಥಳ ಒಂದೇ, ಭಾಷೆನೂ ಒಂದೇ. ಆದರೆ ರಾಜ್ಯ, ರಾಷ್ಟ್ರ, ಹೊರದೇಶದ ಕನ್ನಡಿಗರು ಕನ್ನಡ ಕುಲವನ್ನು, ನೀತಿಯ ನೆಲೆಯನ್ನು ತನ್ನ ಉಸಿರು ಇರೋವರೆಗೂ ಗೌರವವಾಗಿ ಇರಿಸ್ಬೇಕು. ಕನ್ನಡ ಕುಲ ಅಂದರೆ ಯಾವುದೇ ರೀತಿ ಜಾತಿ ಬರಲ್ಲ. ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಕರ್ನಾಟಕದಲ್ಲಿ ಎಲ್ಲರೂ ಒಂದೇ. ಕರ್ನಾಟಕ ಅಂದರೆ ಕನ್ನಡ. ಅದರಲ್ಲಿ ನಾನು ಬೆಂಗಳೂರು, ನಾನು ಮೈಸೂರು, ನಾನು ಮಂಗಳೂರು ಅನ್ನೋ ಭೇದ ಭಾವ ಯಾಕೆ? ಎಲ್ಲರೂ ಕನ್ನಡಿಗರೇ ತಾನೇ. ಕನ್ನಡದೊಂದಿಗೆ ನಾವು ಬೆಳೆದಿದ್ದೀವಿ, ನಮ್ಮೊಂದಿಗೆ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು. ಅದು ನಮ್ಮ ಕರ್ತವ್ಯ, ನಿಷ್ಠೆ. ಈ ರೀತಿಯ ಕನ್ನಡ ಅಭಿಮಾನ, ಗೌರವ ಇಲ್ಲದವರು, ಕನ್ನಡ ನಾಶ ಮಾಡುವ ದ್ರೋಹಿಗಳು ಇದ್ದರೂ ಒಂದೇ, ಇರದಿದ್ದರೂ ಒಂದೇ. ಕನ್ನಡಿಗರು ಯಾವತ್ತೂ ಕೂಡ ಕರ್ನಾಟಕದ ಮೇಲೆ ಬೇರೆಯವರು ಅವಮಾನ ಮಾಡೋದು, ನಿಂದನೆ ಮಾಡೋದು, ಅನ್ಯಾಯವನ್ನು ಯಾವತ್ತೂ ಸಹಿಸೋದಿಲ್ಲ. ಕರ್ನಾಟಕ ದೈವಸ್ಥಾನ, ಭುವನೇಶ್ವರಿಯ ಆಸ್ಥಾನ. ನಾವೆಲ್ಲರೂ ತಾಯಿ ಕನ್ನಡಾಂಬೆಯ ಮಕ್ಕಳು. ನಮ್ಮ ತಾಯಿಯ ರಕ್ಷಣೆ ನಮ್ಮ ಮೇಲಿದೆ. ನಾವಿಲ್ಲಿ ಆ ಆಸ್ತಿ ನಂದು, ನಿಂದು, ಅವ್ರದ್ದು ಅಂತ ನಮ್ಮ ಮಧ್ಯೆನೇ ಜಗಳ ಮಾಡ್ತಿದ್ದೀವಿ. ಆದರೆ ಬೇರೆ ರಾಜ್ಯದವರು, ಬೇರೆ ದೇಶದವರು ನಮ್ಮ ನೆಲವನ್ನು ಅವರ ವಶಕ್ಕೆ ಪಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಕೆರೆ ಬಾವಿ ಮುಚ್ಚಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಿದ್ದಾರೆ. ಬರೀ ಕಟ್ಟೋದಲ್ಲ, ಕಟ್ಟಿ ಇಲ್ಲೇ ಜೀವನ ಮಾಡ್ತಿದ್ದಾರೆ, ಬದುಕ್ತಿದ್ದಾರೆ. ಆದರೆ ಕನ್ನಡ ಮಾತ್ರ ಕಲಿತಿಲ್ಲ. ನಾವು ಅವ್ರ ಭಾಷೆನ ಕಲಿತಿದ್ದೀವಿ. ನೀವೇನು ಆಸ್ತಿ ನಂದು ನಿಂದು ಅಂತ ಜಗಳ ಮಾಡ್ಕೊಡ್ತಿದ್ದೀವಲ್ಲ ನಮ್ಮಲ್ಲಿ, ಅದು ನಮ್ಮಲ್ಲೆಲ್ಲ ಜಗಳ ಮಾಡ್ಕೊಳ್ಬೇಕಾಗಿರೋದು. ಬೇರೆ ರಾಜ್ಯ, ರಾಷ್ಟ್ರದಿಂದ ಬಂದಿರ್ತಾರಲ್ಲ ಅವ್ರ ಹತ್ರ ಜಗಳ ಮಾಡಬೇಕು. ಈ ಜಾಗ ನಮ್ಮದು, ನಿಮ್ಮ ಜಾಗಕ್ಕೆ ನೀವು ಹೋಗ್ರಪ್ಪ ಅಂತ ನಾವು ಜಗಳ ಮಾಡ್ಬೇಕು ಅವ್ರ ಹತ್ರ. ನಮ್ಮವ್ರ ಜೊತೆನೇ ಜಗಳ ಮಾಡೋದಲ್ಲ. ಈ ನೆಲ ಕನ್ನಡಿಗರ ಆಸ್ತಿ, ನಾಡಿನ ತಾಯಿಗೆ ಸೇರಿದ್ದು. ಕನ್ನಡ ನೆಲದಲ್ಲಿ ಕಮ್ಮಿ ಜಾಸ್ತಿ ಅನ್ನೋದೇ ಇಲ್ಲ. ಕರ್ನಾಟಕ ಕನ್ನಡಕ್ಕೋಸ್ಕರ ಏನಾದರೂ ಕೆಲಸ ಮಾಡ್ತೀವಿ ಅಂತ ನಿಂತ ಮೇಲೆ ಕಮ್ಮಿ ಜಾಸ್ತಿ ಅನ್ನೋದೇ ಇಲ್ಲ. ಕನ್ನಡಕ್ಕಾಗಿ, ಕನ್ನಡ ಉಳಿವಿಗಾಗಿ ಮನಸ್ಸು ಪ್ರತಿ ಕ್ಷಣ ಮಿಡಿತಾ ಇರಬೇಕು. ಈ ರೀತಿಯ ಕನ್ನಡ ನೆಲ, ರಾಜ್ಯ ಭಾಷೆ ಅನ್ನೋ ಸ್ವಾಭಿಮಾನನೇ ಇಲ್ಲದವರು, ಕನ್ನಡವನ್ನು ದುರುಪಯೋಗ ಮಾಡುವ ದ್ರೋಹಿಗಳು ಇದ್ರೂ ಒಂದೇ, ಇರದಿದ್ರೂ ಒಂದೇ. ಕನ್ನಡ, ಕರ್ನಾಟಕ ಉಳಿಸೋ ಜವಾಬ್ದಾರಿ ಕನ್ನಡ ಮಣ್ಣಿನಲ್ಲಿ ಜೀವಿಸೋ ಪ್ರತಿಯೊಬ್ಬ ಕನ್ನಡಿಗನ ಹಕ್ಕು. ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಕನ್ನಡ ಕರ್ನಾಟಕ ಅಂತಲೇ ಇರಬೇಕಾ? ಅಲ್ಲ. ಕನ್ನಡಿಗರು ನಾವು, ಕನ್ನಡದ ಕುಲದವರು. ರಾಜ್ಯ ಅಂತ ಬಂದರೆ ಕನ್ನಡಕ್ಕೋಸ್ಕರ ನಿಲ್ಲಬೇಕು.
ರಾಷ್ಟ್ರ ಅಂತ ಬಂದರೆ ಭಾರತವನ್ನು ಗೌರವಿಸಬೇಕು, ವಿಶಾಲ ಹೃದಯದಿಂದ ಪ್ರೀತಿಸಬೇಕು. ಭೂಮಿ, ಜಗತ್ತು ಅಂದರೆ ನಮ್ಮ ಕಲ್ಪನೆಯ ಕನಸು, ಆಸೆ, ಯಶಸ್ಸಿನ ದಾರಿ ತೋರಿಸೋ ಹಾದಿ, ಮನುಷ್ಯನ ಬುನಾದಿ. ಕನ್ನಡಿಗರಿಂದ ಮಾತ್ರ ಕನ್ನಡದ ಸೊಬಗು ತುಂಬಿದೆ. ಕನ್ನಡಕ್ಕೋಸ್ಕರ ಬದುಕ್ತಿರೋನು, ಜೀವಿಸ್ತಿರೋನು, ಹೋರಾಡ್ತಿರೋನು, ಉಳಿದಿರೋನು ಕರುನಾಡಿನ ಆರ್ಯ. ಅಂದರೆ ಕನ್ನಡ ನಾಡನ್ನು ಪೂಜ್ಯ ಭಾವದಿಂದ ಪ್ರೀತಿಸುವ, ಪೂಜಿಸುವ ಪ್ರೇಮಿ. ಕನ್ನಡಿಗನ ತೇಜಸ್ಸು, ಶೌರ್ಯ, ಪರಾಕ್ರಮ ಇಡೀ ಜಗತ್ತಿಗೆ ಸಾರಲಿ. ಕನ್ನಡದ ಮೇಲೆ ಅಭಿಮಾನ ಇಲ್ಲದವರು ಶೂದ್ರರು. ಅವರಿದ್ರೂ ಒಂದೇ, ಇಲ್ಲದಿದ್ರೂ ಒಂದೇ. ಈ ರೀತಿ ಬೇಂದ್ರೆಯವರು ತಮ್ಮ ಕಾವ್ಯದ ಮೂಲಕ ಕನ್ನಡದ ಶಕ್ತಿ, ಪ್ರೀತಿಯ ಪ್ರಾಮುಖ್ಯತೆಯನ್ನು ತಮ್ಮ ಸಾಲಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಕನ್ನಡದೊಂದಿಗೆ ನಾವು ಬೆಳೆದಿದ್ದೀವಿ, ನಮ್ಮೊಂದಿಗೆ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಬೆಳೆಸ್ದಂಗೆ ನಮ್ಮ ಚಾನಲ್ನ ಬೆಳೆಸಬೇಕು ಅಂದರೆ ಬೇಗ ಕಾಮೆಂಟು, ಸಬ್ಸ್ಕ್ರೈಬು, ಲೈಕು, ಶೇರು ಎಲ್ಲ ಮಾಡಿಬಿಡಿ.